ಅವರೇ ನಮಸ್ತೆ. ನಾವು ಈ ಹಿಂದಿನ ದಿನಗಳಲ್ಲಿ ಶಾಲಾ ಕಾಲೇಜ್ಗಳಿಗೆ ಹೋಗ್ಬೇಕಾದ್ರೆ ನವರಾತ್ರಿ ಸಂದರ್ಭದಲ್ಲಿ ದಸರೆ ರಜಾ ಅಂತೇಳಿ 15 ದಿನಗಳ ಕಾಲ ಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೆ ರಜವನ್ನು ಕೊಡ್ತಾ ಇದ್ರು. ಅದು ನಮ್ಮ ಹಿಂದೂ ಹಬ್ಬ ಆಚರಣೆ ಹರಿದಿನಗಳಲ್ಲಿ ಮಕ್ಕಳು ಭಾಗವಹಿಸಲಿಕ್ಕೆ ಹಾಗೂ ಬಹುಸಂಖ್ಯಾತರಾದ ಹಿಂದೂಗಳ ಭಾವನೆಯನ್ನು ಗೌರವಿಸಿ ಅಂದಿನ ಸರ್ಕಾರಗಳು ಆ ರೀತಿ ನಡೆದುಕೊಳ್ತಾ ಇದ್ವು. ಈಗ ಮುಂದುವರೆದು ಏನಾಗಿದೆ ಅಂತ ಹೇಳಿದ್ರೆ, ಈ ದಸರೆ ರಜವನ್ನ 10 ದಿನಗಳಿಗೆ ಸೀಮಿತಗೊಳಿಸಿ ಇನ್ನು 5 ದಿನ ಏನಾಯಿತು, ಆ 10 ದಿನ ಕೊಟ್ಟಿರ್ತಕ್ಕಂತಹ ರಜವನ್ನು ವಿಶೇಷ ತರಗತಿಗಳು ಅಂತೇಳಿ BEOಗಳ ಹತ್ರ ವಿಶೇಷವಾಗಿ ಪರ್ಮಿಷನ್ ಅನುಮತಿಯನ್ನು ಪಡ್ಕೊಂಡು ಅಥವಾ ಅನುಮತಿ ಇರದೆ ತರಗತಿಗಳನ್ನು ನಡೆಸ್ತಿದ್ದಾರೆ. ಇಷ್ಟೆಲ್ಲ ಹುನ್ನಾರ ಯಾಕೆ ಹಿಂದೂ ಧರ್ಮದ ಮೇಲೆ ನಡೀತಿದೆ ಅಂತ ಹೇಳಿದ್ರೆ, ಡಿಸೆಂಬರಲ್ಲಿ ಬರ್ತಕ್ಕಂತಹ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬ ಏನ್ ಬರುತ್ತೆ, ಆ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ವಾರ ರಜವನ್ನು ಕೊಡ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. ಈ ಹಿಂದೆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಾಗ್ಬೋದು ವಿದ್ಯಾರ್ಥಿಗಳಾಗ್ಬೋದು ಕ್ರಿಶ್ಚಿಯನ್ರಿದ್ರು ಅಂತೇಳಿ 2 ದಿನ 3 ದಿನದ ಮಟ್ಟಿಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ರಜವನ್ನು ಕೊಡ್ತಾ ಇದ್ರು. ಆದ್ರೆ ಈ ದಿನ ಎಲ್ಲಾ ಶಾಲೆಗಳಲ್ಲೂ ಒಂದು ವಾರದ ಮಟ್ಟಿಗೆ ಕ್ರಿಸ್ಮಸ್ ರಜೆಯನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಹಿಂದೂಗಳ ಆಚರಣೆ 9 ದಿನ ನಡೆಯುತ್ತೆ, ಅಲ್ಲಿ ರಜವನ್ನ ಕಡಿತಗೊಳಿಸ್ತೀರಿ ಅಥವಾ ವಿಶೇಷ ತರಗತಿಗಳು ಅಂತೇಳಿ ಮತ್ತೆ ತರಗತಿಗಳನ್ನ ಪ್ರಾರಂಭಿಸ್ತೀರಿ. ಒಂದು ಶಾಲೆಯಲ್ಲಿ ಒಂದೋ ಮಗು ಅಥವಾ 2 ಮಗು ಅಥವಾ ಒಬ್ಬ ಸಿಬ್ಬಂದಿ ಇರ್ತಕ್ಕಂತಹ ಇದರಲ್ಲೂ ಪ್ರತಿ ಶಾಲಾ ಕಾಲೇಜುಗಳಲ್ಲೂ ಒಂದು ವಾರ ಕ್ರಿಸ್ಮಸ್ ರಜೆ ಅಂತ ಕೊಡ್ತೀರಿ. ಇದು ಯಾವ ಕಾನೂನಿನಲ್ಲಿದೆ? ಯಾವಾಗಲೂ ಹಿಂದೂ ಧರ್ಮದ ಮೇಲೆ, ಹಿಂದೂ ಧಾರ್ಮಿಕ ಆಚರಣೆಗಳ ಮೇಲೆ, ನಂಬಿಕೆಗಳ ಮೇಲೆ ಪೆಟ್ಟು ಕೊಡ್ಲಿಕ್ಕೆ ಇವ್ರಿಗೆ ಇದೊಂದು ಮಾರ್ಗೋಪಾಯವನ್ನು ಹುಡ್ಕೊಂಡಿದ್ದಾರೆ. ಇದನ್ನ ಯಾರು ತಿಳಿಸಿದ್ದಾರೆ ಅಥವಾ ಈ ಸಲಹೆ ಸೂಚನೆಗಳನ್ನ ಯಾರು ಕೊಡ್ತಿದ್ದಾರೆ ಗೊತ್ತಾಗ್ತಿಲ್ಲ, ಸರ್ಕಾರಗಳಿಗಾಗ್ಲಿ ಶಾಲಾ ಕಾಲೇಜುಗಳಿಗಾಗ್ಲಿ. ಮಕ್ಕಳು ನಮ್ಮ ಸಂಸ್ಕೃತಿ ಸಂಪ್ರದಾಯ ಏನಿದೆ ಅದನ್ನ ತಿಳ್ಕೊಳ್ಬಾರ್ದು, ಅದರಲ್ಲಿ ಬೆರಿಬಾರ್ದು. ಕ್ರಿಶ್ಚಿಯನ್ರ ಸಂಸ್ಕೃತಿಯನ್ನ ತಿಳ್ಕೊಳ್ಬೇಕು, ಚರ್ಚ್ಗೆ ಹೋಗಬೇಕು, ಅದನ್ನ ಬೆಳಿಬೇಕು, ಅದರಲ್ಲಿ ನಂಬಿಕೆ ಬೆಳೆಸ್ಕೊಳ್ಬೇಕು. ಇದು ಹುನ್ನಾರ ಅಂತೇಳಿ ಶ್ರೀರಾಮ್ ಸೇನೆ ನೇರವಾಗಿ ಆರೋಪಿಸುತ್ತೆ. ಈ ಭಾಗವಾಗಿ ನಾಳೆ ಸೋಮವಾರ 7ನೇ ತಾರೀಕು BEOಗಳಿಗೆ, DDPA ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಒಂದು ಮನವಿಯನ್ನು ಕೊಡೋರಿದ್ದೇವೆ. ಜೊತೆಗೆ ಒಂದು ಪ್ರತಿಭಟನೆಯನ್ನು ಸಹ ಶ್ರೀರಾಮ್ ಸೇನೆ ಕರ್ನಾಟಕ ಆಯೋಜನೆಯನ್ನ ಮಾಡಿದೆ. ನಾವು ಹೇಳ್ತಕ್ಕಂಥದ್ದು, ನಮ್ಮ ಹಬ್ಬಗಳಿಗೆ ರಜೆಗಳಿಗೆ ನೀವು ಕತ್ರಿ ಹಾಕಿದ್ರಿ ಅನ್ನೋದಾದ್ರೆ ಈ ಕ್ರೈಸ್ತರ ಹಬ್ಬಕ್ಕೂ ನಮಗೂ ಏನ್ ಸಂಬಂಧ? ಅನವಶ್ಯಕವಾಗಿ ಮಕ್ಕಳುಗಳ ಮೇಲೆ ಏಕದನ್ನೇ. ಸಿಲ್ಕ್ ಸಿಟಿ, ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ, ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.